ನಿನ್ನೆ ಅತ್ತಿಗೆಗೆ ಒಂದು ಒಳ್ಳೆ ಡ್ರೀಮ್ ಬಿತ್ತಂತೆ. ಏನು ಬಿತ್ತಂತೆ? ಕನಸು ಬಿತ್ತಂತೆ. ಅಯ್ಯ, ನಾನೆಲ್ಲ ಬಾಯಲ್ಲಿ ಇಲ್ಲೋ ಹಲ್ಲು ಬಿತ್ತು ಅಂತ ತಿಳ್ಕೊಂಡೆ. ನಿನ್ನೆ ನನ್ನ ಡ್ರೀಮಲ್ಲಿ ಏನಂತ ನನಗೆ ಗೊತ್ತಾಗೋಯ್ತು ಇರ್ರಿ, ನಾನು ಬಂದು ಹೇಳ್ತೀನಿ. ನಿಮ್ಗೊಂದು ಸುಂದರವಾದ ಕನಸು, ನಾನೊಂದು ದೊಡ್ಡ ಪಾರ್ಕು, ಆ ಮೂಲೆಯಲ್ಲಿ 2 ಕೋಲ್ ಬೆಂಚು, ಒಂದ್ ಕಡೆ ಹುಡುಗ ಕೂತಿದ್ದಾನೆ, ಎದುರುಗಡೆ ನೀವು ಕೂತಿದ್ದೀರಾ. ಆ ಪಾರ್ಕಿನ ಸುತ್ತಮುತ್ತ ಬಣ್ಣ ಬಣ್ಣದ ಚೆಲುವಿನ ಚಿತ್ತಾರಂತ ಹೂಗಳು. ಹೂಗಳಲ್ಲಿ ಯಾರೋ ಶೇಂಗಾ 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 ಅಂತ ಕಡಲೆಕಾಯಿ ಬೀಜ ಮಾಡ್ತಾ ಇದ್ದಾರೆ. ಮತ್ತಿನಾರೋ ಬಲೂನ್ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಆದರೆ ಈ ಇಬ್ಬರಿಗೂ ಫ್ರೆಂಡ್ಗಳಿಗೂ ಅದ್ರ ಯಾವುದರ ಗೊಡವೆನೇ ಇಲ್ಲ. ನಿಮ್ಮ ಎದುರುಗಡೆ ಕೂತಿದ್ನಲ್ಲ ಆ ಹುಡುಗ ಯಾರು ಗೊತ್ತೇನ್ರಿ? ಅವನು ಬೇರೆ ಯಾರು ಅಲ್ಲ, ಈ ನಿಮ್ಮ ಪತಿರಾಯ ಪಾಂಡುರಂಗ ಕಟ್ಟಿಗೆಲೆ. ನನ್ನ ಡ್ರೀಮಲ್ಲಿ ಬಂದಿದ್ದು ನೀವಲ್ಲ, ನನ್ನ ಲವರ್ ಡಾಕ್ಟರ್ ಶ್ರೀಕಾಂತ್. ಯಾಮಂದ್ರಿ ಶ್ರೀಕಾಂತ? ನಾವಿಬ್ರು ಒಟ್ಟಿಗೆ MBBS ಓದ್ತಾ ಇದ್ವಿ. ರೋಡು, ಪಾರ್ಕು, ಕಾಲೇಜು, ಲೈಬ್ರರಿ ಎಲ್ಲ ಕಡೆ ಸುತ್ತಾ ಇದ್ವಿ. ಆ ಗೋಲ್ಡನ್ ಡೇಸ್ ಹೇಗಿತ್ತು ಗೊತ್ತಾ? ಹಾಯ್ ಶ್ರೀಕಾಂತ್. ಚಾಚಿಂಗಿ ರಸ್ತೆ ಏನು ಟಚಿಂಗು? ರೋಡ್ ಆದ್ರೇನಂತೆ, ಲವ್ ಮಾಡಕ್ಕೇನು? ರಸ್ತೆಲಿ ಹಾಗೆಲ್ಲ ಮಾಡಬಾರ್ದು. ಹುಚ್ಚ, ಕಾಲೇಜಿಗೆ ಬರೋದು ಯಾತಕ್ಕೆ, ಲೈಬ್ರರಿಯಲ್ಲಿ ರಾಕ್ಸ್ ಇರೋದು ಯಾತಕ್ಕೆ, ಪಾರ್ಕ್ನಾಗ ಬೆಳೆಸಿರೋದು ಯಾತಕ್ಕೆ, ಫಸ್ಟ್ ಆಫ್ ಇರೋದು ಯಾತಕ್ಕೆ? ಲವ್ ಮಾಡಕ್ಕೆ. ಚಾಜಿ, ನನಗೆ ಭಯನೂ ಆಗತ್ತೆ, ನಾಚಿಕೆನೂ ಆಗತ್ತೆ. ಏ ಶ್ರೀಕಾಂತ್, ಟೆಲ್ ಮಿ, ನನ್ನ ಐಸಲ್ಲಿ ಐಸಿಟ್ ಹೇಳು, ಡು ಯು ರಿಯಲಿ ಲವ್ ಮೀ? ನಾಚಿಕೆ ಪಡ್ಕೋಬೇಡ, ನಿನ್ ಮನ್ಸಲ್ಲಿ ಏನಿದೆ ಅಂತ ಬೋಲ್ಡಾಗಿ ಹೇಳು. ಕಮಾನ್, 1 2 3 say. ಅದು ನಿನ್ನ ಡ್ರೆಸ್ಸು ಏ ಬೇಗ ಹೇಳು, ಟೆನ್ಷನ್ ಆಗ್ತದೆ. ಇದು ಬೇಡವಾ? ಬೇಕು. ಮತ್ತಿನ್ನೇನು? ಅದು ನಿನ್ನ ಡ್ರೆಸ್ಸು ತುಂಬ ಚೆನ್ನಾಗಿದೆ. ಮೈ ಗುಡ್ನೆಸ್, ಎಷ್ಟು ಟೆನ್ಷನ್ ಕೊಟ್ಬಿಟ್ಟೆ. ಈಗ ಸೆಕೆಂಡ್ ಇಯರ್ ಇಂದ ಥರ್ಡ್ ಇಯರ್ ಹೋಗ್ತಾ ಇದೆಯಾ, ಇಷ್ಟೊಂದು ಭಯ ಪಡ್ಕೊಂಡ್ರೆ ಹೇಗೆ? ಮುಂದೆ ಹೆಂಗಸರು ಹೆಣ್ಗಳನ್ನ ಕುಯ್ಬೇಕಾಗುತ್ತೆ. ನನ್ನ ಮ್ಯಾರೇಜ್ ಯಾವಾಗ ಆಗ್ತೀಯಾ? ನನ್ನ ಮೆಡಿಕಲ್ ಮುಗಿದ ತಕ್ಷಣ ನೀನು ಮದುವೆ ಆಗೋದು. ಹಾಗಾದ್ರೆ ನನಗೆ ಏನೇ ಕಾಯಿಲೆ ಬಂದ್ರು ನೀನೇ ಮಾತ್ರೆ, ನೀನೇ ಇಂಜೆಕ್ಷನ್. ನಾಚಿಕೆ ಪಡ್ಕೋಬೇಡ. ಅದು ಯಾವೊಂದು ಗಂಡನ ಕೈ ಹಿಡ್ಕೊಂಡದನ್ನ ಗಂಡನ ಮುಂದೆ ಹೇಳ್ಕೊತಾ ಇದ್ದೀರಲ್ಲ, ನೀವೊಂದು ಹೆಣ್ಣು ಚಂದ್ರಿ. ನಿಮಗೆ ಆ ಡಾಕ್ಟರ್ ಶ್ರೀಕಾಂತಿನಿ ನೀವೆಲ್ಲಿ? ನಿಮ್ಮ ಮ್ಯಾರೇಜ್ ಆಗಿದ್ದೇ ಆಗಿತ್ತು, ಲವ್ ಅನ್ನೋ ಪದದ ಅರ್ಥನೇ ಮಾಡ್ತೋಗಿದೆ. ನಾನೇನಾದ್ರೂ ಡಾಕ್ಟರ್ ಶ್ರೀಕಾಂತ್ನ ಕೈ ಹಿಡಿದಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನ ಆಸ್ಪತ್ರೆ ಬೆಡ್ ಮೇಲೆ ಮಲಗಿಸಿ ಡ್ರಿಪ್ ಸೇರಿಸ್ಬಿಟ್ರು. ಏನ್ರಿ ಡಾಕ್ಟರ್ ಅಂತ ಪಡ್ಕೊತಾ ಇದ್ರೆ? ನೀವು ನಮ್ಮನ್ನ ಲವ್ ಮಾಡ್ತೀನಿ ಅನ್ನೋದಾಗಿದ್ರೆ ನಾನೇ ಡಾಕ್ಟರ್ ಆಗ್ತೀನಿ ಬಿಡ್ರಿ. ನೀವು ಡಾಕ್ಟರ್ ಆಗೋದೇ ಆದ್ರೆ ನಾನೇ ನಿಮ್ಮನ್ನ ಕುಲು ಮನಾಲಿ ಹನಿಮೂನ್ ಕರ್ಕೊಂಡು ಹೋಗ್ತೀನಿ. ಮೆಡಿಕಲ್ ಕಾಲೇಜ್ಗೆ ಹೋಗ್ಬೇಕು ಅಂತೇನೋ ಹೇಳ್ದೆ, ಇಲ್ಲಿ ನೋಡಿದ್ರೆ ಮಧ್ಯ ರೋಡಲ್ಲಿ ನಿಲ್ಲಿಸ್ಬಿಟ್ಟಿದ್ದಿಲ್ಲ, ಏನ್ ಸಮಾಚಾರ? ಅದೇ ಪದ್ದು ಮಹಾರಾಜ್, ನಮ್ಮ ಹತ್ರ ಇರೋ BA ಸರ್ಟಿಫಿಕೇಟ್ ಇಟ್ಕೊಂಡು ಈ ವಯಸ್ಸಿನಲ್ಲಿ MBBS ಮಾಡ್ತೀನಿ ಅಂತ ಹೋದ್ರೆ ವೈದ್ಯಕೀಯ ಮಹಾಮಂಡಳಿನೇ ನಮ್ಮ ವಿರುದ್ಧ ದಂಗೆ ಎದ್ದು ಬಿಡುತ್ತೆ ಕಣ. ಇಲ್ಲೊಬ್ರು ಡಾಕ್ಟರ್ ಕನಕದೇವಿ ಅಂತ ಇದ್ದಾರೆ, ಅವ್ರ ಹತ್ರ ಹೋಗಿ ನಮಗೆ ಡಾಕ್ಟರ್ ಕೆಲಸ ಕಳ್ಕೊಡಿ ಅಂದ್ರೆ ಅವ್ರು ಒಪ್ಪಕ್ಕಿಲ್ಲ. ಅವ್ರು ಇನ್ನೇನು ಬರೋ ಹೊತ್ತು ಅವ್ರು ಆ ಕಡೆಯಿಂದ ಬರ್ತಿದ್ದಾಗೆ ನೀನು ಅವ್ರಿಗೆ ನೇರ ಬೈಕ್ ತಗೊಂಡು ಗುದ್ದೆ ಬಿಡ್ತೀನಿ ಅಂತ ಈ ಕಡೆಯಿಂದ ಬಂದ್ಬಿಡು, ಹಂಗಿಂದಾಗೆ ಮನೆಗೆ ಹೋಗ್ಬಿಡು. ಅವ್ರನ್ನ ಕಾಪಾಡೋ ನೆಪದಲ್ಲಿ ನಾನು ಅವ್ರ ಹತ್ರ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀನಿ. ಸುಮ್ಮನೆ ಹೆಲ್ಪ್ ಮಾಡೋಕ್ಕಾಗುತ್ತಾ? ನೀನು ಜಪ್ಪಯ್ಯ ಅಂದ್ರೂ ನಮ್ಮ ಹತ್ರ 10% ನಿನಗೆ ಹುಟ್ಟಲ್ಲ ಕಣಪ್ಪ. ನಿನಗೆ ದುಡ್ಡು ಬೇಕೇ ಬೇಕು ಅನ್ನೋ ಹಾಗಿದ್ರೆ ನಮ್ಮ ಮನೆಯಲ್ಲಿ ಇರಬೇಡ, ಪಾವಗಡದಲ್ಲಿರೋ ನಿಮ್ಮ ಮನೆಗೆ ಹೋಗ್ಬಿಡು. ಗಾಡಿ ಅದು ಯೂತ್ಸ್ ನೋಡಿ ಸಿಕ್ಕಾಪಟ್ಟೆ ಬಿಸಿ ರಕ್ತ. ನಿಮಗೇನು ತೊಂದರೆ ಆಗಿಲ್ಲ ತಾನೆ? ನೀವು ಬಚಾವ್ ಮಾಡಿದ್ರಲ್ಲ, ನನ್ಗೇನು ಆಗ್ಲಿಲ್ಲ. ಅದು ಕೆಂಪು ರಕ್ತ ಕಣಗಳು ಆಚೆ ಬಂದ್ಬಿಟ್ಟು. ಬನ್ನಿ ನಮ್ಮ ಕ್ಲಿನಿಕ್ಗೆ, ನಾನು ನಿಮ್ಗೆ ಟ್ರೀಟ್ ಮಾಡ್ತೀನಿ. ಈ ಬೆರಳು ನೋವಾಗ್ತಾ ಇದೆಯಾ? ಇದು ಈ ಬೆರಳು ಇಲ್ಲಪ್ಪ, ಇಲ್ಲ ಇಲ್ಲ ಅಂದ್ರೆ ಇಲ್ಲ. ಹಾಗಾದ್ರೆ ನಿಮಗೆ ಫ್ರ್ಯಾಕ್ಚರ್ ಆಗಿಲ್ಲ. ನಿಮ್ಮ ತರ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ನ ನಾನು ಜಗತ್ತಿನಲ್ಲಿ ಎಲ್ಲೂ ನೋಡೇ ಇಲ್ಲ ಬಿಡ್ರಿ. ನಾಳೆ ಅಷ್ಟೊತ್ತಿಗೆ ನೀವು ಸರಿ ಹೋಗ್ತೀರಾ. ನೋವೇನಾದ್ರೂ ಇದ್ರೆ ಹೇಳಿ, ಮಾತ್ರೆ ಬರ್ಕೊಡ್ತೀನಿ. ಈ ಮಾತ್ರೆ ಗೀತ್ರೆ ಏನು ಬೇಕಾಗಿಲ್ಲ. ನಾನು ನಿಮ್ಮ ಪ್ರಾಣನ ರಕ್ಷಣೆ ಮಾಡಿದ್ದಕ್ಕೆ ನೀವು ನನಗೆ ಒಂದು ಸಣ್ಣ ಸಹಾಯ ಮಾಡಬೇಕಿತ್ತು. ಶೋರ್, ನಾನು ನಿಮಗೋಸ್ಕರ ಏನು ಬೇಕಾದರೂ ಮಾಡೋಕೆ ರೆಡಿ. ಅದು ನೋಡಿ ಡಾಕ್ಟ್ರೆ, ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಡಾಕ್ಟರ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಮಾಡ್ಕೊಂಡ್ಬಿಟ್ಟಿದ್ವಿ. ನಮಗೆ ಪಾಠ ಮಾಡೋ ಎಷ್ಟು ಇಲ್ದಿದ್ರು ಕೂಡ ಆಗಿನ ಕಾಲಕ್ಕೆ ನಾವು ಜಸ್ಟ್ ಪಾಸ್ ಆಗಿದ್ವಿ ಅಂದರೆ ನಮ್ಮ ಟ್ಯಾಲೆಂಟ್ ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇಡೀ ನಮ್ಮ ಸ್ಕೂಲ್ಗೆ ಇಂಗ್ಲೀಷ್ನಲ್ಲಿ ನಮ್ಮದೇ ಎಷ್ಟು ಮಾರ್ಕ್ಸು? 100ಕ್ಕೆ 35. ಹಾಗಾಗಿ ನಮಗೆ MBBS ಅನ್ನೋ ಬಾಗಿಲು ದಬಾರಂತ ಮುಚ್ಕೊಂಡ್ಬಿಡ್ತು.
ಅದು ಯಾಕೋ ಏನೋ ಗೊತ್ತಿಲ್ಲ ಡಾಕ್ಟ್ರಮ್ಮ, ಇತ್ತೀಚೆಗೆ ನಾನು ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಉಮ್ಮಿಸ್ಕೊಂಡು ಬರುತ್ತೆ. ಹಾಗಾಗಿ ನೀನು ನನಗೆ ಡಾಕ್ಟರ್ ಕೆಲಸ ಹೇಳ್ಕೊಡ್ಬೇಕು ಡಾಕ್ಟ್ರಮ್ಮ. ಡಾಕ್ಟರ್ ಕೆಲಸ ಹೇಳ್ಕೊಡ್ಬೇಕಾ? ಹೌದು ಡಾಕ್ಟ್ರಮ್ಮ. ಹಾಗಂತ ನೀವು ನನಗೇನು ಈ ಕಳ್ಳು ಪಚ್ಚೆ ತೊಳೆಯನ್ನೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ಏನು ಚಿಕ್ಕದಾಗಿ ಬ್ಯಾಂಡೇಜ್ ಹಾಕೋದು, ಲೈಟಾಗಿ ಟಿಂಚರ್ ಹಚ್ಚೋದು, ಈ ಡೆಟಾಲ್ ಹಾಕಿ ಹಂಗಂಗೆ ತೊಳೆದು ಬಿಡೋದು, ಈ ಕಿತ್ತೋಗಿರೋ ಮಾತ್ರೆಗಳನ್ನ ಕಿತ್ತು ಯಾರಿಗಾದ್ರೂ ನುಗ್ಸೋದು, ಇಷ್ಟನ್ನು ಹೇಳ್ಕೊಟ್ಬಿಟ್ರೆ ಸಾಕು. ನಿಮ್ಮ ಹೆಸರು? ಏನು ಹೀಗೆ ಕೇಳ್ಬಿಟ್ರಿ? ನಾವು ಗಂಡಗಲಿ ವಂಶದ ಕಟ್ಟ ಕಡೆ ಎತ್ತುಂಡು ಪಾಂಡುರಂಗ ಗಂಡಗಲಿ. ಎಡಗೆ ಎತ್ತಿದ್ರೆ ವೀರ ಕೇಸರಿ, ಬಲಗೆ ಎತ್ತಿದ್ರೆ ವೀರ ಮಗಲಿ. ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಆದ್ರೆ ನಾನೇ ಹೇಳ್ಕೊಟ್ಟಿದ್ದು ಅಂತ ನೀವು ಯಾರಿಗೂ ಹೇಳ್ಬಾರ್ದು. ಯಾಕೆ? ಅದರಿಂದ ತುಂಬಾನೇ ರಿಸ್ಕ್ ಇದೆ. ಎಲ್ಲಾದ್ರೂ ಉಂಟೆ ನಾವು ಈ ಸುಂದರವಾದ ಹುಡುಗಿರ ಜೊತೆ ನಡೆಸೋ ವ್ಯವಹಾರನ ಅಪ್ಪಿತಪ್ಪಿನೂ ಎಲ್ಲೂ ಬಾಯ್ಬಿಡಲ್ಲ. ಹಾಗಾದ್ರೆ ನಾಳೆಯಿಂದಾನೇ ಬನ್ನಿ ಈ ಕ್ಲಿನಿಕ್ಗೆ. ನೀವೇ ಕ್ಲೀನರ್ ಕಮ್ ಕಾಂಪೌಂಡರ್. ಎಲ್ಲಿಗೆ ಹೋಗ್ತಿದ್ದೀರಾ? ಇವರ್ ಹಸ್ಬೆಂಡ್ ಈಸ್ ನೌ ಅಂಡ್ ಇಸ್ ಟುಡೇ. ನಾವು ಡಾಕ್ಟರ್ ಆಗೋದಕ್ಕೆ ಅಂತ ಹೊರಟಿದ್ದೀವಿ. ಅದು ನಿಮ್ ಕೈಲಿ ಬುಕ್ಕಿದ್ದಿಲ್ಲ, ನೀನೆಲ್ಲಿಗೆ ಹೊರಟೆ? ಅವ್ನು ಡಾಕ್ಟರ್ ಆದ್ಮೇಲೆ ನಾನು ಕಾಂಪೌಂಡರ್ ಆಗ್ತೀರಾ ಇರ್ತೀನಾ? ನೋಡಿ ಜಾಜಿ ಜಂಬಲ್ದಿನಿ ಅವರೇ, ಇವತ್ತು ನಮಗೆ ಮೊದಲೇ ಪೀರಿಯಡ್ ಅಲ್ಲಿ ಕಪ್ಪೆ ಕೊಯ್ದು ಹೆಂಗೆ ಅಂತ ಹೇಳ್ಕೊಡ್ತಾವಂತೆ. ನಿಮ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಆ ಕಪ್ಪೆ ಜಟರ್ ನೋಡೋ ಭಾಗ್ಯನೇ ಸಿಕ್ಕಿಲ್ಲ. ನಾನು ಹೋಗ್ತೀನಿ. ತಿಂಡಿನೇ ತಿಂದಿಲ್ವಲ್ಲ? ಡಾಕ್ಟರ್ಗಳನ್ನ ಸೇರ್ಕೊಂಡು ಆ ಕಪ್ಪೆನ ಕೊಯ್ದಾದ್ಮೇಲೆ ಏನು ಪೂಜಾನ ಮಾಡ್ತಾರೆ, ಸೂಪ್ ಮಾಡ್ಕೊಡ್ತಾರೆ, ಕುಡಿವಿ ಅಂತೆ ಬಾರೋ. ಅತ್ತರೆಲ್ಲ ಕಡೆ ಪಕಡೆ ಜೋಮ್ಮ ಹೆಂಗ್ ಕಾಣಿಸ್ತೀನಿ ಶಿವ? ನವರಸ ನಾಯಕ. ಅಯ್ಯೋ, ರಾಜ್ಯ ಪ್ರಶಸ್ತಿನೇ ನನಗೆ ಬೇಡ ಅಂದವರು ಆ ಮಹಾನ್ ಭಾವರಲ್ಲಿ ನಮ್ಮಂತ ಸಣ್ಣ ಮನಸ್ಸರಲ್ಲಿ ನೀನು ಸುಮ್ಕೆ ಮಾತಂದೆ. ನಮಸ್ಕಾರ ಡಾಕ್ಟ್ರಮ್ಮ. ನಮಸ್ಕಾರ. ಯಾರ್ಯಾರು ಪೇಷಂಟ? ಅಯ್ಯೋ ಡಾಕ್ಟ್ರಮ್ಮ, ನಮ್ಮ ಮನೆಯಲ್ಲಿ ಅದು ಇದು ಕೆಲ್ಸಕ್ಕೆ ಬಾರದ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಸುಮ್ಮನೆ ಬಿದ್ದಿದ್ದ. ನಾನು ನಿಮ್ಮ ಹತ್ರ ಬಂದು ಡಾಕ್ಟರ್ ಕೆಲಸ ಕಲ್ಸ್ಕೊಡಿ ಅಂತ ಬೇಡ್ಕೊಂಡೆ. ನೀವು ನನಗೆ ಕಾಂಪೌಂಡರ್ ಕಮ್ ಕ್ಲೀನರ್ ಅಂತ ಎರಡೆರಡು ಮಹೋನ್ನತ ಜವಾಬ್ದಾರಿಗಳನ್ನ ಕೊಟ್ಬಿಟ್ರಿ. ಏಕಕಾಲದಲ್ಲಿ ನಮಗೆ ಎರಡೆರಡು ಕೆಲಸ ಮಾಡಕ್ ಬರಲ್ಲ ನೋಡಿ. ಹಂಗಾಗಿ ನಾವು ಈ ಕಾಂಪೌಂಡರ್ ಹುದ್ದೆನ ಮಾಡ್ಕೊಂಡು ಈ ಕ್ಲೀನರ್ ಹುದ್ದೆ ಇದೆಯಲ್ಲ ಅದನ್ನ ಇವನಿಗೆ ತ್ಯಾಗ ಮಾಡ್ತಾ ಇದ್ದೀವಿ. ಮೊದಲನೇ ದಿನದ ಪಾಠ ಈಗಲೇ ಶುರುವಾಗೋಗ್ಲಿ ಡಾಕ್ಟ್ರಮ್ಮ. ನಮ್ಮಿಬ್ಬರ ಪಾಲಿಗೆ ಇವನೇ ಮಾಡಲು ಒಬ್ಬ ದೊಡ್ಡ ರೋಗಿ. ಇವನಿಗೆ ಮಂಡಿ ನೋವು ಬಂದಿದೆ ಅಂತ ಇಟ್ಕೊಳ್ಳಿ. ಆ ಮಂಡಿ ನೋವು ನಾನು ಚೆಕ್ ಮಾಡಬೇಕು. ಅದು ಹೆಂಗೆ ಅಂತ ಸ್ವಲ್ಪ ತೋರಿಸ್ಕೊಡ್ತೀರಾ? ಬನ್ನಿ ತೋರಿಸ್ತೇನೆ. ನೋಡಿ, ಮಂಡಿ ನೋವು ಬಂದಾಗ ಹ್ಯಾಮರ್ನಿಂದ ಹೊಡೆದ್ರೆ ಸೌಂಡ್ ಬರುತ್ತೆ. ಕೇಳಿಸ್ಕೊಳ್ಳಿ. ಕೇಳಿಸ್ತಾ? ನಮ್ಮ ತಾಯಣಗೂ ಕೇಳಿಸಿಲ್ಲ ಡಾಕ್ಟರ್. ಅದು ಸಿಕ್ಕಾಪಟ್ಟೆ ಟ್ರಾಫಿಕ್ ನೋಡಿ, ದೂರದಲ್ಲಿ ಅಲ್ಲೆಲ್ಲೋ ಪಾಂಪೋ ಅನ್ನೋ ಸೌಂಡ್ ನನಗೆ ಕೇಳಿಸ್ತಾರೆ. ಸರಿ, ನೀವೇ ತಗೊಂಡು ಟೆಸ್ಟ್ ಮಾಡಿ. ನಾನು ಡಾಕ್ಟ್ರಮ್ಮ. ಥ್ಯಾಂಕ್ ಯು ಡಾಕ್ಟ್ರಮ್ಮ. ಮೊದಲನೇ ಅನುಭವ. ಈಗ ಕೇಳಿಸ್ತಾ? ಪೇಷಂಟು ಈ ತರ ಅಮ್ಮ ಅಂತ ಹಚ್ಕೋತಿದ್ರೆ ಯಾವನ ಮಗನಿಗೆ ಕೇಳಿಸುತ್ತೆ ಡಾಕ್ಟರ್. ಕೇಳಿಸ್ಕೊಬೇಡ್ರಿ, ಇವಾಗ ಇದೆಲ್ಲ ಮಾಮೂಲು. ನೀನು ಸ್ವಲ್ಪ ಸುಂಕಿರಿ ಶಿವ. ಎಲ್ಲ ಕಳ್ಕೊಂಡ್ಬಿಡ್ತು. BP ಚೆಕ್ ಮಾಡೋದು ಗೊತ್ತಾ ನಿಮ್ಗೆ? 8ನೇ ಕ್ಲಾಸಲ್ಲೇ ಕಲ್ತ್ಬಿಟ್ಟಿದ್ದೀನಿ ಡಾಕ್ಟರ್. ಓ, ನನ್ನ ಮೊಬೈಲ್ ಹೊಡ್ಕೋತಾ ಇದ್ದೆ, ಒಂದ್ಸತಿ ನೋಡ್ತೀನಿ. ಹೆಲೋ, ಡಾಕ್ಟರ್ ಕನಕಾ ಹಿಯರ್. ಹೌದಾ? ಓಕೆ, ನಾನು ಈಗಲೇ ಬರ್ತೀನಿ. ಪಕ್ಕದ ನರ್ಸಿಂಗ್ ಹೋಮಲ್ಲಿ ನಾನೊಂದು ಆಪರೇಷನ್ ಮಾಡಿದ್ದೆ. ಅವ್ರಿಗೆ ಲೈಟಾಗಿ ಪೇನ್ ಕಾಣಿಸ್ತಾ ಇದೆಯಂತೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಡಾಕ್ಟರ್, ಇಷ್ಟು ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ಅಲ್ಲಿವರೆಗೂ ಯಾಕೆ ಸುಮ್ಮನೆ ಆಟ ಮಾಡ್ಕೊಂಡು ಹೋಗ್ತೀರಾ? ನಾನೇ ಹೋಗಿ ಒಂದು ಪೇನ್ ಕಿಲ್ಲರ್ ಕೊಟ್ಬಿಟ್ಟು ಬರಲ್ಲ? ಏನ್ ಬೇಡ, ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ. ನೀವು ಇಲ್ಲಿಗೆ ಬರೋ ಪೇಷಂಟ್ಸ್ನ ಗಮನಿಸ್ತಾ ಇರಿ. ಆಯ್ತು ಡಾಕ್ಟರ್. ಲೇ ರೋಗಿ, ಬಾರೋ ನನಗೆ. ಈಗ ನಾನು ವೈದ್ಯ, ನೀನು ರೋಗಿ. ಈ ವೈದ್ಯರ ಹತ್ರ ಲಾಯರ್ಗಳ ಹತ್ರ ಏನನ್ನೂ ಮುಚ್ಚಿಡಬಾರ್ದಂತೆ. ಹಾಗಾಗಿ ನಿನಗೆ ಅದು ಏನು ದೊಡ್ಡ ರೋಗ ಬಂದಿದೆ ಅಂತ ನನ್ನ ಹತ್ರ ನಿರ್ಭಯವಾಗಿ ಹೇಳ್ಕೊ. ಡಾಕ್ಟ್ರೆ, ನಂಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಹೌದಾ? ಹಾಗಿದ್ರೆ ನೀವು ಎರಡೆರಡು ಮದುವೆ ಆಗ. ಮನೆಯವರಾದ ನೀವು ಒಂದು ಮದುವೆ ಮಾಡಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೀರಾ, 2 ಮದುವೆ ಬೇರೆ ಕೇಳು. ಇಷ್ಟು 2 ಮದುವೆ ಯಾಕಪ್ಪ? ತಾವು ಸಿಕ್ಕಾಪಟ್ಟೆ ಸಣ್ಣ ಇದ್ದೀರಿ ನೋಡಿ, ನಿಮಗೆ ಒಂದು ಸಾಲಲ್ಲ. ಬೆಡ್ ಮೇಲೆ ಮಲ್ಸೋ. ಬಾ ಮಲ್ಕ ಪಾಪ, ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ. ನೋವಿದ್ದಾಗ ಸುತ್ತಿಗೆ ತಗೊಂಡು ಹೊಡೆದು ಚೆಕ್ ಮಾಡಬೇಕು ಅಂತ ನಮ್ಮ ಡಾಕ್ಟ್ರಮ್ಮ ಹೇಳೋಳೆ. ಮೊದಲನೇ ದಿನನೇ ಪಾಠ, ಮೊದಲನೇ ದಿನನೇ ಅನುಭವ. ಇಂಥ ಎಕ್ಸ್ಪೀರಿಯನ್ಸು ಎಷ್ಟು ಜನ ಮುನ್ನಾಬಾಯಿ MBBS ಸಿಕ್ಕುತ್ತೆ. ಬಂದೇ ಇರು ರಾಜ. ನಿನಗೆ ಪೇನು ಇಲ್ಲ? ಪಕ್ಕದಲ್ಲಿ. ಓ ಇಲ್ಲ. ಪಕ್ಕದಲ್ಲಿ. ಓ ಇಲ್ಲ. ಒಂದು ಅರ್ಧ ಸೆಕೆಂಡ್ ಇರು ರಾಜ. ಹಿಡ್ಕೊಳ್ಳ ರಾಜ, ನೀನು ಹಿಡ್ಕೊಳ್ಳ ರಾಜ. ಸೌಂಡೇ ಇಲ್ಲ. ಅಯ್ಯೋ, ಬಾಯಿಂದ ಬರೋದು ನಾವು ಸೌಂಡು ಅಂತ ಕರೆಯಲ್ಲ ರಾಜ, ಅದನ್ನ ಬಾಯಿ ಬಡ್ಕೊಳ್ಳೋದು ಅಂತ ಹೇಳ್ತೀವಿ. ಓಹೋ, ಜಠರಕ್ಕೆ ಸಿಕ್ಕಾಪಟ್ಟೆ ಧಕ್ಕೆ ಆಗಿ ಈ ಲಿವರ್ ಅನ್ನೋದು ಹಂಗಂಗೆ ಮುರ್ತ್ಕೊಂಡು ಆ ಜಾಗದಲ್ಲಿ ಒಂದು ದೊಡ್ಡ ಗೆಡ್ಡೆ ಬೆಳ್ಕೊಂಡ್ಬಿಟ್ಟಿದೆ.
ತಾವು ದಿನ ರಾತ್ರಿ ಆ ಗೆಡ್ಡೆನ ಹಂಗಂಗೆ ತೆಗೆದು ಬಿಸಾಕ್ಬಿಡ್ತೀನಿ ಇರು ರಾಜ. ಏನ್ ಮಾಡ್ತೀರಾ ಡಾಕ್ಟ್ರೆ? ಆ ಗೆಡ್ಡೆ ಬೆಳ್ಕೊಂಡಿದ್ಯಲ್ಲ ಅದನ್ನ ಹಂಗಂಗೆ ಕತ್ತರಿಸಿ ದೊಡ್ಡ ಬೋರ್ಗೆ ಎತ್ತಾಕ್ಬಿಡ್ತೀನಿ. ಏನರು ನಿನ್ನ ಸಾವಾಸದಿಂದ ಬಂದಿರೋ ಒಂದು ಪೇಷಂಟು ಹಂಗಂಗೆ ಗಾಯವಾಗೋಯ್ತು. ಯಾರೇ ಅವನು ಓಡೋಗ್ತಾ ಇದ್ದಾನೆ? ಗೊತ್ತಿಲ್ಲ ಡಾಕ್ಟ್ರಮ್ಮ, ಯಾವನೋ ಪೇಷಂಟು ಹೊಟ್ಟೆ ನೋವು ಅಂತ ಬಡ್ಕೋತಾ ಇದ್ದ. ನೋವು ಬಂದಾಗ ಸುತ್ತಿಗೆ ತಗೊಂಡು ಹೊಡೆದು ಚೆಕ್ ಮಾಡಬೇಕು ಅಂತ ನೀವು ತಾನೇ ಹೇಳ್ಕೊಟ್ಟಿದ್ದು. ವಾಕ್ಯ ನೀರು ಮಾಡಬಾರ್ದೆ. ನಾವು ಸುತ್ತಿಗೆ ತಗೊಂಡು ಹೊಡೆದು ಚೆಕ್ ಮಾಡ್ತಾ ಇದ್ವಿ. ಈ ಜನರದ ಪಕ್ಕ ಏನೋ ಕಲ್ಗೆಡ್ಡೆ ಸಿಕ್ಕಿದಂಗಾಯ್ತು. ನೋಡಿದ್ರೆ ಅದು ಗೆಡ್ಡೆ ಅದನ್ನ ಹಂಗಂಗೆ ತೆಗೆದು ಬಿಸಾಕ್ಬಿಡೋಣ ಅಂತ ನಾನು ರೆಡಿಯಾಗಿದ್ದೆ. ಪೇಷಂಟೆ ಹಂಗಂಗೆ ಗಾಯಬು. ಏನ್ರಿ ನೀವ್ ಯಾಕ್ರಿ ಆಪರೇಷನ್ ಮಾಡಕ್ ಹೋದ್ರಿ? ನೀವು ಮಾಡೋ ಕೆಲಸದಿಂದ ನಮ್ ಕ್ಲಿನಿಕ್ ಕೆಟ್ಟ ಹೆಸರು ಬರುತ್ತೆ. ಈ ತರ ಎಲ್ಲ ಮಾಡಿದ್ರೆ ಮನೆಗೆ ಹೋಗ್ತಾ ಇದ್ವಿ. ತಪ್ಪಾಯ್ತು ಡಾಕ್ಟ್ರಮ್ಮ, ಇನ್ನೊಂದ್ಸಲ ನಾನು ಏನಾದ್ರೂ ಇಂಥ ಕೆಲ್ಸಕ್ಕೆ ಕೈ ಹಾಕಿದ್ರೆ ಇವನನ್ನ ಹಾಕೊಂಡು ತಿಂದಂಗೆ. ಬೆಳಿಗ್ಗೆಯಿಂದ ಒಬ್ಬ ಪೇಷಂಟ್ ಕೂಡ ಬಂದಿಲ್ಲ. ಅಲ್ಲ ಡಾಕ್ಟ್ರಮ್ಮ, ಇದ್ದಕ್ಕಿದ್ದಂಗೆ ನಮ್ಮ ಸಾಮಾನ್ಯ ನಾಗರಿಕರು ಆರೋಗ್ಯವಂತ ಪ್ರಜೆಗಳಾಗ್ಬಿಟ್ರೆ ನಿಮ್ಮಂತ ಡಾಕ್ಟರ್ ಪಾಡೇನು? ತಾವು ಮುಂದಕ್ಕೆ ಹೊಟ್ಟೆಗೆ ಏನ್ ತಿಂತೀರಾ ಅಂತ ನನ್ನ ಪ್ರಶ್ನೆ. ಶಟ್ ಅಪ್! ಎಲ್ಲ ನಿಮ್ಮಿಂದಾನೇ ರೀ ಆಗಿದ್ದು. ಅಯ್ಯೋ ಶಿವನೇ, ಬೆಳಗಿರೋದ್ನೆಲ್ಲ ಹಾಲು ಅಂತ ನಂಬೋತ ಮುಗ್ಧ ಡಾಕ್ಟರ್ ನಾನೇನು ಮಾಡಿದೆ? ಅಲ್ಲ ರೀ, ನೆನ್ನೆ ಯಾರೋ ಪೇಷಂಟ್ಗೆ ಆಪರೇಷನ್ ಮಾಡಕ್ ಹೊರಟಿದ್ದೀರಲ್ಲ, ಅದು ಊರೆಲ್ಲ ಸುದ್ದಿ ಆಗಿದೆ. ಸುದ್ದಿ ಆಗೋಯ್ತೆ. ಹಾಗಿದ್ರೆ ಅವ್ನು ಯಾವ ಸಚಿವನ ಮಗನೇ ಇರ್ಬೇಕಣ. ಅಲ್ಲಿ ಅಂತವ್ರಿಗೆ ಸ್ಕೆಚ್ ಹಾಕ್ಬಿಡಿಯಲ್ಲೋ. ಸ್ಕೆಚ್ ಹಾಕಿದ್ದು ನಾವೇ ಅಂತ ಎಲ್ಲೂ ಬಾಯ್ ಬಿಡ್ಬೇಡ ಶಿವ. ಆಮೇಲೆ ಸರ್ಕಲ್ ಅಲ್ಲಿ ನಿಲ್ಸ್ಕೊಂಡು ಕಂಡಲ್ಲಿ ಕುರುಪ್ ಹಾಕ್ಬಿಡ್ತಾರೆ. ನಿಮ್ಮಿಂದ ನಮ್ ಕ್ಲಿನಿಕ್ಗೆ ಕೆಟ್ಟ ಹೆಸರು ಬರ್ತಾ ಇದೆ. ಅಂದ್ರೆ ತಾವೀಗ ನಮ್ಮಿಬ್ಬರು ಹೊರದೆಬ್ಬ ಪ್ರೋಗ್ರಾಮ್ ಏನಾದ್ರೂ ಇದೆಯಾ ಡಾಕ್ಟ್ರಮ್ಮ? ಅರ್ಥ ಮಾಡ್ಕೊಂಡ್ರಲ್ಲ, ನಡೀರಿ ಆಚೆ. ನೋಡಿ ವೀಕ್ಷಕ ಹೋಗಲೇ, ನಾನು ಅದಕ್ಕೆ ಯಾವಾಗಲೂ ಹೇಳುದು ನಿಯತ್ತಿಗೆ ಕಾಲ ಇಲ್ಲ ಅಂತ. ನೋಡಿ ಡಾಕ್ಟ್ರಮ್ಮ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಇನ್ನೊಂದು ಸಲ ಯೋಚನೆ ಮಾಡಿ. ಇಂಗ್ಲಿಷ್ನಲ್ಲಿ ಬೈದವ್ರೆ ಅಂದ್ಮೇಲೆ ಕನ್ನಡ ತಾಯಿಯ ಮಕ್ಕಳು ಅಲ್ಲಿ ಇರಲೇಬಾರ್ದು. ನಡೆಸಿ ಭವಾನಿ ಮಡಗಂಗಿರು. ಹೌದ್ರಿ, ನಾನೇ ಮಾತಾಡ್ತಿರೋದು. ಹೌದಪ್ಪ, ನಾನು ಶೇಖರ ಕನ್ಕನ್ ಗಂಡ ಮಾತಾಡ್ತಿರೋದು. ಅಲ್ರಿ, ಕ್ಲಿನಿಕ್ ಬಂದವ್ರನ್ನ ಅವ್ರು ಯಾಕ್ರಿ ಸುಮ್ಮನೆ ಕೊಲ್ತಾರೆ? ನೋಡಿ, ನೀವು ಇಲ್ದಾರದೆಲ್ಲ ಮಾತಾಡ್ರೆ ನಾನು ಸುಮ್ಮನೆ ನೋಡ್ರಿ. ಇಡ್ರಿ ಫೋನ್ ಅಲ್ಲಿ ಬಂದ್ಬಿಡ್ತಾರೆ. ಅಲ್ಲ ಶಿವ, ಈ ಡಾಕ್ಟ್ರಮ್ಮ ಮಾಡ್ತಾವಳಲ್ಲ, ಇದು ಸರಿನಾ ಅಂತ ನೀನೇ ಹೇಳ್ಬಿಡು. ನಾನು ಪಾಂಡುರಂಗ ಗಂಡಗಲಿ ಅಂತ ಶಿವ. ಅದು ನಮ್ಮ ಮನೆಯಲ್ಲಿ ಈ ನಮ್ಮ ಎಂಡ್ರ ಕಡೆಯಿಂದ ಈ ಲವ್ ಅನ್ನೋದು ನಮಗೆ ಮರಿಚಿಕೆ ಆಗ್ಬಿಟ್ಟಿದೆ ಶಿವ. ಏನು ಈ ಡಾಕ್ಟ್ರಮ್ಮನ ಕೈ ಕೆಳಗಡೆ ಕೆಲಸ ಮಾಡ್ಬಿಟ್ಟು ನಾವು ಡಾಕ್ಟ್ರು ಅನ್ಸ್ಕೊಂಡ್ಬಿಟ್ರೆ ನಮ್ಮ ಎಂಡ್ರು ನಮ್ಮನ್ನ ಹಂಗಂಗೆ ಲವ್ ಮಾಡ್ಬಿಡ್ಬೋದು ಅನ್ನೋ ಆಸೆ ಪಟ್ಟು ಇಲ್ಲಿ ಓಡ್ಬೋದು ಶಿವ. ಇಲ್ಲಿ ನೋಡ್ರೆ ಈ ಡಾಕ್ಟ್ರಮ್ಮ ಕೆಲಸ ಕಲ್ಸ್ಕೊಡೋ ಬದಲಿ ಒಳಗಿಂದೊಳಗೆ ನಮ್ಮನ್ನೇ ಲವ್ ಮಾಡಕ್ ಶುರು ಮಾಡ್ಬಿಟ್ಟಾಳೆ ಶಿವ. ಲವರ್ಸ? ಅದೆಲ್ಲ ಇರ್ಲಿ, ತಾವ್ಯಾರು ಶಿವ? ನಾನು ಡಾಕ್ಟರ್ ಗಂಡ. ಹೌದೇ? ನಮಗೆ ಗೊತ್ತೇ ಆಗ್ಲಿಲ್ಲ. ನಾನೀಗ ತಪ್ಸ್ಕೊಂಡು ಹೋಗ್ತೀನಿ ಶಿವ. ನೀವು ಬೇಕಿದ್ರೆ ಇವನಿಗೆ ಮಾಂಜಿ. ಕನಕ, ಏನ್ ನಡೀತಾ ಇದೆ ಅಲ್ಲಿ? ಪಾಂಡುರಂಗ ಗಂಡದಲ್ಲಿ ಈಗ ಕೆಲಸ ಹೇಳ್ಕೊಡೋ ನಪ್ಪದಲ್ಲಿ ಲವ್ ಮಾಡ್ತಾ ಇದೆಯಾ? ಅವ್ರು ಕೆಲಸ ಕೇಳ್ಕೊಂಡು ಬಂದಿದ್ದ, ನಾನು ಅವನ್ನ ಉಗ್ದೋಡಿಸ್ದೆ. ಸುಮ್ಮನೆ ಬೇಕು ಕಣ್ ಮುಚ್ಕೊಂಡು ಹಾಲು ಕುಡಿದು ಅವ್ರಿಗೆಲ್ಲ ಗೊತ್ತಾಗೋದಿಲ್ಲ ಅನ್ಕೊಂಡಿದ್ದೆ. ನೀವ್ ಅನ್ಕೊಂಡಾಗ ಏನು ಇಲ್ಲ. ನಾ ಸುಮ್ನೆ ಹೇಳೋದಕ್ಕೆ ಅವ್ನಿಗೆ ಗೊತ್ತಿಡ್ತಿದ್ದಾನೆ. ಮನೆಗೆ ಬಾ, ನೀನು ಅವಾಗ ನೋಡ್ಕೊಳ್ತೀನಿ. ಯಾರು ನೀವು? ನಾನು ಡಾಕ್ಟರ್ ಕನಕ ಅಂತ. ನಮ್ಮ ಮನೇಲಿ ಎಲ್ಲರೂ ಹುಷಾರಾಗಿದ್ದೀವಿ ಆಂಟಿ. ಪಾಂಡುರಂಗ ಅವ್ರಿಗೆ ಮದುವೆ ಆಗಿದ್ಯಾ? ಆಗಿದೆ. ನಾನು ಅವ್ರ ಹೆಂಡತಿ ನೋಡ್ಬೇಕಲ್ಲ. ಇಲ್ಲೇ ಇದ್ದಾರೆ, ಬನ್ನಿ. ಅದಕ್ಕೆ ಇವ್ರು ನಿಮ್ಮನ್ನ ನೋಡ್ಬೇಕಂತೆ. ನೀವು ಪಾಂಡುರಂಗ ಅವ್ರ ವೈಫಾ? ಎಸ್, ಟೆಲ್ ಮಿ. ಪಾಂಡುರಂಗ ಅವರು ನನ್ನನ್ನ ಒಂದು ಆಕ್ಸಿಡೆಂಟ್ ಇಂದ ಬಚಾವ್ ಮಾಡಿದ್ರು ಅಂತ ನಮ್ಮ ಕ್ಲಿನಿಕ್ ಅಲ್ಲಿ ಅವ್ರಿಗೊಂದು ಕೆಲಸ ಕೊಟ್ಟೆ. ಯಾವ ಕೆಲಸ? ಅವರು ಡಾಕ್ಟರ್ಗಿರಿ ಕಲ್ತ್ಕೋಬೇಕು ಅಂದ್ರು. ಏನೋ ಹೋಗ್ಲಿ ಪಾಪ ಅಂತ ಕೆಲಸ ಕಲ್ಸ್ಕೊಟ್ರೆ ನಾನು ಅವ್ರ ಲವರ್ ಅಂತ ನನ್ನ ಗಂಡನ ಹತ್ರನೇ ಹೇಳ್ಬಿಡೋದಾ? ಅಂತಿಂತ ಗಂಡು ನಾನಲ್ಲ, ನನ್ನಂತ ಎಸ್ ಮ್ಯಾಮ್. ಇವ್ರು ಯಾರು ಅಂತ ನಿಮಗ್ ಗೊತ್ತಾ? ಅಯ್ಯೋ ಸುಮ್ಮನೆ, ಇದು ಒಂದು ಪ್ರಶ್ನೆನಾ? ನಮ್ಮ ದೇವರ ಕೊಟ್ಟ ತಂಗಿ ಅಲ್ವೇ? ಅಲ್ಲ, ಇವ್ರ ಪಕ್ಕ ನಿಂತಿರೋರು. ಯಾರು ಗುರುವರಿಯ ನೀವು? ಡಾಕ್ಟರ್ ಕನಕ, ಇವ್ರ ಕ್ಲಿನಿಕ್ ಅಲ್ಲಿ ಅಲ್ವಾ ನಾವು ಕೆಲ್ಸಕ್ಕೆ ಹೋಗಿದ್ದು? ಹಂಗೆ ಡಿಚ್ಚಿ ಹೊಡ್ಬಿಡ್ತೀನಿ. ನಿಮ್ಗೆ ಕೆಲಸ ಕಲ್ಸ್ಕೊಟ್ಟಿದ್ದಕ್ಕೆ ನನಗೆ ಸರಿಯಾದ ಗುರುದಕ್ಷಿಣೆ ಕೊಟ್ರಿ. ನನ್ನ ಸಂಸಾರ ಹಾಳಾಗೋ ಲೆವೆಲ್ಗೆ ಬಂದಿದೆ. ನೋಡಿ ಗುರುವರ್ಯ, ಅದು ಮಾಡಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡು ನಾವು ಈ ಕೆಲಸನೆಲ್ಲ ಮಾಡಿಲ್ಲ. ಏನೋ ಆ ಸಮಯ ಸಂದರ್ಭದಲ್ಲಿ ನಮ್ಮ ನಾಲ್ಗೆ ಅನ್ನೋದು ತಡವರ್ಸ್ಬಿಟ್ಟು ಹಂಗಾಗೋಯ್ತು. ಅಲ್ಲ ರೀ, ನನ್ನ ಗಂಡನ ಹತ್ರ ಹೋಗಿ ಕನಕ ನನ್ನ ಲವರ್ ಅಂತ ಹೇಳಿದ್ರಲ್ಲ, ನಮ್ಮ ಸಂಸಾರದ ಗತಿ ಏನಾಗ್ಬೇಕು? ಅಭಿ, ಹೀಗ್ ಮಾಡೋದಕ್ಕೆ ನಿಮ್ಗೆ ಶೇಮ್ ಆಗಲ್ಲ? ಇವ್ರು ಮಾಡಿರೋ ಕೆಲಸದಿಂದ ನನ್ನ ಗಂಡ ನನ್ನ ಮೇಲೆ ಕೋಪ ಮಾಡ್ಕೊಂಡು ಜಗಳ ಮಾಡಿ ಈಗ ಡೈವರ್ಸ್ ವರ್ಗೂ ಬಂದಿದ್ದಾನೆ. ಮಾಡಕ್ ಹೋದೆ? ನಾನು
ನಾನು ತಾನೇ ಇನ್ನೇನು ಮಾಡ್ಲಮ್ಮ ದೇವರು ಕೊಡ್ತಂಗೆ ಏಕಾಏಕಿ ಈ ವಯಸ್ಸಿನಲ್ಲಿ ನಾವು ಡಾಕ್ಟರ್ ಆಗ್ಬಿಡ್ಬೇಕು ಅಂತ ನಮ್ಮ ಹೆಂಡ್ರು ಬಯಸ್ಬಿಟ್ರು. ಏನೋ ಅವ್ರ ಆಸನೆ ಈಡೇರಿಸ್ಬಿಡುವ ಅಂತ ಇವ್ರ ಹತ್ರ ಹೋಗಿ ಕೆಲಸ ಕೇಳಿದ್ವಿ. ಇವ್ರು ಮೊದಲು ಕೆಲ್ಸಕ್ಕೆ ಸೇರ್ಕೊಂಡ್ರು. ಆಮೇಲೆ ಇದ್ದಕ್ಕಿದ್ದಂಗೆ ಕೆಲಸ ಬಿಟ್ಟೋಗಿ ಅನ್ಬೋದ. ನಮ್ದು ರೊಚ್ಚು ಅನ್ನೋದಿಲ್ವೇ, ಸಿಟ್ಟು ಅನ್ನೋದು ಬರೋದಿಲ್ವೇ, ನಮ್ದು ಬಿಸಿ ರಕ್ತ ಅಲ್ವೇ, ಅದು ಕೊತ್ತ ಕೊತ್ತ ಕುದಿತಾ ಇರಲ್ವೇ. ಹಂಗಾಗಿ ನಾವು ಹಿಂಗೆ ಮಾಡಕ್ಬಿಟ್ವಿ. ಡಾಕ್ಟರ್ ಕನಕ, ಯು ಡೋಂಟ್ ವರಿ, ನಾನು ಹಬಿಗೆ ಬುದ್ಧಿ ಹೇಳ್ತೀನಿ. ಇವರು ಇನ್ ಮುಂದೆ ಹೀಗೆ ಮಾಡದೆ ಹಾಗೆ ನಾನು ನೋಡ್ಕೋತೀನಿ. ಆದ್ರೆ ನನ್ ಗಂಡ ಒಪ್ಕೋಬೇಕಲ್ಲ. ನೋಡಿ, ನನ್ ಗಂಡನ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ನೀವಿಬ್ರು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದೀರಾ, ಕನ್ಕನ್ಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಇವರು ನನ್ ಗಂಡನ ಮುಂದೆ ಹೇಳ್ಬೇಕು. ಇಲ್ಲ ಅಂದ್ರೆ ಇವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹಬಿ, ಇವತ್ತು ನನ್ನ ಫ್ರೆಂಡ್ ಕನಕ ಬರ್ತಿದ್ದಾಳೆ. ಯಾರು? ಈ ಏರಿಯಾದಲ್ಲಿ ಡಾಕ್ಟರ್ ಕನಕ ಅಂತ ಇದಾರಲ್ಲ ಅವರೇ. ಎಕ್ಸಾಕ್ಟ್ಲಿ. ನೋಡಿ, ಅವಳ ನಮ್ಮ ಮನೆಗೆ ಬಂದಾಗ ನಾವಿಬ್ರು ತುಂಬಾ ಲವ್ ಇಂದ ಇರ್ಬೇಕು. ಅಂದ್ರೆ ನಾಟಕ ಮಾಡ್ಬೇಕು. ಕಂಡವ್ರ ಮುಂದೆ ನಾಟಕ ಮಾಡೋದಕ್ಕೆ ನಾವೇನು ನೀನಾಸಂ ಕಲಾವಿದ್ರೆ? ನೋ ಹಬಿ, ಇನ್ಮೇಲಿಂದ ಇವತ್ತಿಂದ ನಾನು ನಿಮ್ಮನ್ನ ತುಂಬಾ ಲವ್ ಮಾಡ್ತೀನಿ. ಕನಕ, ನನ್ನ ಹಬಿ ತಮಾಷೆಗೆ ಮಾತಾಡಿದ್ದಾರೆ. ಅವ್ರ ಪರವಾಗಿ ನಾನು ಎಕ್ಸ್ಕ್ಯೂಸ್ ಕೇಳ್ತೀನಿ. ನಿಮ್ಮಿಬ್ಬರ ಮಧ್ಯೆ ಸಂಬಂಧ ಚೆನ್ನಾಗಿಲ್ವಂತೆ, ಅದಕ್ಕೆ ಪಾಂಡರಾಜನ್ ಕಂಡು ನನ್ನ ಹೆಂಡತಿ ಮೇಲೆ ಬಿದ್ದಿದೆ ಅಂತ ನಾನು ಹೇಳ್ತಾ ಇಲ್ಲ, ಇಡೀ ಊರಿನ ಜನನೇ ಹೇಳ್ತಾ ಇದ್ದಾರೆ. ನಮ್ಮಿಬ್ಬರ ಸಂಬಂಧ ತುಂಬಾನೇ ಚೆನ್ನಾಗಿದೆ. ಹೌದಾ? ಇನ್ನು ಪ್ರೂವ್ ಮಾಡಿ. ಹಬಿ, ಕಮ್ ಆನ್, ಡ್ಯಾನ್ಸ್. ಯಸ್ ಹಬಿ. ಯಾರು ರಾವು ಕಾಲ ಶುರು? ಇಟ್ಸ್ ಓಕೆ, ಡ್ಯಾನ್ಸ್ ವಿತ್ ಮೀ. ಅಯ್ಯೋ ನನ್ನ ಬಂಗಾರ, ನೀವು ಕುಣಿತಾ ಇರೋದು ನೋಡಿ ನಂಗೆ ಪಟಾಲ ಒಂದು ಜಾತ್ರೆ ನೆನಪಾಯ್ತು. ನೋಡಿದ್ರೇನ್ರಿ, ಇವರಿಬ್ರು ಅಮರ ಪ್ರೇಮಿಗಳು. ಅವ್ರು ನನ್ನ ಲವ್ ಮಾಡ್ತಾ ಇಲ್ಲ. ಹಬಿ, ನಿಮ್ಗೆ ನನ್ನನ್ನು ಬಿಟ್ಟು ಬೇರೆ ಹುಡುಗಿ ಮೇಲೆ ಇಂಟ್ರೆಸ್ಟ್ ಇದೆಯಾ? ಚಾಚಿ ಚಂಬಲ್ತೀನಿ ಅವರೇ, ನೀವು ನನ್ನ ಜೊತೆನಲ್ಲಿರುವಾಗ ನಮ್ಮಿಬ್ಬರ ಮಧ್ಯೆ ಮಲ್ಲಿಕಾ ಶರ್ಬತ್ ನುಗ್ಕೊಂಡು ಹೋದ್ರು ನಾನು ಆಕಿನ ಎಡಗಣ್ಣೆತ್ತು ನೋಡಲ್ಲ. ನನಗೆ ನೀವೇ ಸರ್ವಸ್ವ, ನನಗೆ ನೀವೇ ಹೆಂಡತಿ, ನೀವೇ ಗಂಡ. ನನಗೆ ಈಗ ಸಮಾಧಾನ ಆಯ್ತು. ಸಾರಿ ಕನಕ, ನಿನ್ನ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟಿ. ಬಾ ಹೋಗೋಣ. ಬರ್ತೀನಿ. ಅವರಿಬ್ಬರನ್ನ ಸ್ವಲ್ಪ ಕಳಿಸ್ಬರ್ತೀನಿ. ನೀನು ಕಾರಲ್ಲಿ ಕೂತಿರೋ, ನಾನು ಒಂದು ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ. ಶೇಖರ, ನನ್ನ ಪಾಲಿಗೆ ಹೊಸ ಬೆಳಕಾಗಿ ಬಂದ್ಬಿಟ್ಟಲ್ಲ. ಸ್ನೇಹಿತ ಅಂದ್ಮೇಲೆ ಅಷ್ಟು ಮಾಡದೆ ಹೋದ್ರೆ ಹೇಗೋ, ಆದ್ರೆ ನನ್ನ ಹೆಂಡತಿ ಮೇಲೆ ಯಾವತ್ತೂ ನಾನು ಅನುಮಾನ ಪಟ್ಟಿರಲ್ಲ, ಗೊತ್ತಾ? ನಿನ್ನ ಸಂಸಾರ ನೆಟ್ಟಿಗಿದೆ, ನೀನು ಯಾಕಪ್ಪ ಅನುಮಾನ ಪಡ್ತೀಯ? ನಮ್ಮ ಸಂಸಾರನೇ ಸ್ವಲ್ಪ ಅಂಕುಡೊಂಕು ಇತ್ತು, ನೀನು ಬಂದು ಸಹಾಯ ಮಾಡಿದೆ, ಒಳ್ಳೇದು ಮಾಡಪ್ಪ. ಈಗ ನಿನ್ನ ಸಂಸಾರ ಒಂದು ಲೆವೆಲ್ಗೆ ಬಂತು, ಈಗಲಾದ್ರೂ ನೆಟ್ಟಿಗಿರೋದು ಕಲ್ತ್ಕೊ. ಬರಲಾ? ಸಾಕು, ನಿಲ್ಸಿ ನಿನ್ ಡ್ರಾಮನ. ಅಯ್ಯೋ ಶಿವನೇ, ಇದರಲ್ಲಿ ಡ್ರಾಮಾ ಏನು ಬಂತು? 5 ವರ್ಷದ ಕೋರ್ಸನ್ನ ಕಷ್ಟಪಟ್ಟು ನಾವು ಬರೀ 5 ದಿನದಲ್ಲಿ ಮುಗಿಸ್ಬಿಟ್ಟು ಡಾಕ್ಟರ್ ಆಗ್ಬಿಡ್ತೀವಿ. ನನ್ನ ಮಗ ಈಗ ಡಾಕ್ಟರ್ ಆಗಿದ್ದಾನೆ. ಅವನು ಬರೀ ಪಾಂಡುರಂಗ ಅಲ್ಲ, ಡಾಕ್ಟರ್ ಪಾಂಡುರಂಗ. ಡಾಕ್ಟರ್ಗಿರಿ ಅಂದ್ರೆ ಇದಲ್ಲ. 5 ವರ್ಷ ಕಾಲೇಜ್ಗೆ ಹೋಗಿ ಕೋರ್ಸ್ನ ಕಂಪ್ಲೀಟ್ ಮಾಡ್ಬೇಕು, ಆಗ ನೀವು ಡಾಕ್ಟರ್ ಆಗ್ತೀರಾ. ಆಮೇಲೆ ನಾನು ನಿಮ್ಮನ್ನ ಲವ್ ಮಾಡೋದು. ಅಂದ್ರೆ ನಾವೀಗ ಏನಾಗಿದ್ದೀವೋ? ಬರೀ ಕಾಂಪೌಂಡರ್. ನೀವು ಡಾಕ್ಟರ್ ಆಗೋವರೆಗೂ ಕಾಂಪೌಂಡ್ ಇಂದ ಆಚೆನೇ ಇರ್ಬೇಕು.